ಅಹಮದಾಬಾದ್ ಮತ್ತು ಮುಂಬೈ ಸಂಪರ್ಕಿಸುವ ಹೈಸ್ಪೀಡ್ ರೈಲು ಕಾರಿಡಾರ್ನ ಇಡೀ ಯೋಜನೆಯು 2029ರ ಅಂತ್ಯಕ್ಕೆ ಪೂರ್ಣಗೊಳ್ಳುವ ವಿಶ್ವಾಸವಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಅಹಮದಾಬಾದ್ನಲ್ಲಿಂದು ಗುಜರಾತ್ನಲ್ಲಿ ಸದ್ಯ ಪ್ರಗತಿ ವಿವಿಧ ರೈಲ್ವೆ ಯೋಜನೆಗಳನ್ನು ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಅವರು ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಯೋಜನೆ ವೇಗವಾಗಿ ಸಾಗುತ್ತಿದ್ದು, ಗುಜರಾತ್ ವಿಭಾಗದಲ್ಲಿ 80% ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ. ಈ ಯೋಜನೆಯನ್ನು ಹಂತ ಹಂತವಾಗಿ ಪೂರ್ಣಗೊಳಿಸಲಾಗುವುದು. ಸೂರತ್ನಿಂದ ಬಿಲಿಮೋರಾ ನಡುವಿನ ಮಾರ್ಗವು ಮುಂದಿನ ವರ್ಷ ಕಾರ್ಯಾರಂಭಗೊಳ್ಳಲಿದೆ ಎಂದರು. अगले साल आप पहला सेक्शन के लिए आपको मैं निमंत्रण देता हूं। सूरत से बिलीमोरा का पहला सेक्शन आरंभ करेंगे, उसके बाद में वापी से सूरत, उसके बाद में वापी से अहमदाबाद और उसके बाद में अहमदाबाद से ठाणे, फिर अहमदाबाद से पूरा मुंबई, एक एक करके सेक्शन बाय सेक्शन ओपन करेंगे। काम बहुत तेजी से चल रहा है और काम की क्वालिटी अच्छी है। देख के आया हूँ मैं, पूरा काम बहुत अच्छा तेजी से चल रहा है। ಸಚಿವರು ಅಹಮದಾಬಾದ್ ಬುಲೆಟ್ ರೈಲು ನಿಲ್ದಾಣ ಪ್ರದೇಶದಲ್ಲಿ ಎಂಜಿನಿಯರ್ಗಳು ಮತ್ತು ನಿರ್ಮಾಣ ತಂಡಗಳೊಂದಿಗೆ ಸಂವಾದ ನಡೆಸಿದರು.